ಹೆಲೋ ಮೆಗಾ ಗೇಮರ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕು. ಸೊ ಪಾರ್ಟ್ 1ಅಲ್ಲಿ ನೋಡಿದ್ದೀವಿ ಸ್ಮಾಲ್ ಗೇಟ್ ಎಸ್ಕೇಪ್ಗೆ ಹೆಂಗೆ ಟ್ರೈ ಮಾಡ್ತಿದ್ದೆ ಅಂತ. ಸೊ ಅದ್ರದ್ದು ಪಾರ್ಟ್ 2ನೇ ಏನಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಮತ್ತು ಇಲ್ಲಿ ಮೇಲೆ ಕೂಡ ಪಿನ್ ಮಾಡಿರ್ತೀನಿ. ಸೊ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಇದೆ, ಅಲ್ಲಿ ಹೋಗಿ ಕೂಡ ಪಾರ್ಟ್ 1 ನೋಡ್ಕೊಬಂದು ಈ ವಿಡಿಯೋ ನೋಡಿ, ಯಾಕಂದರೆ ಚೂರು ಕನ್ಫ್ಯೂಸ್ ಆಗುತ್ತೆ ಇಲ್ಲಾಂದರೆ. ಸೊ ಹೇಳಿದ್ದೆ ಬೆಲ್ ರಿಂಗ್ ಮಾಡಿದ್ರೆ ಅವ್ರ ಅಮ್ಮ ಹೋಗಿ ಆ ಗೇಟ್ ತೆಗಿತಾರೆ ಅಂತ. ಬಟ್ ತುಂಬ ಪೇಷನ್ಸ್ ಇರಬೇಕು, ಯಾಕಂದರೆ ಅವ್ರ ಅಮ್ಮ ಅಷ್ಟು ಬೇಗ ಆ ಗೇಟ್ನ ತೆಗಿಯೋಲ್ಲ. ನಾನೇ ತೆಕ್ಕೊಂಡು ಹೋಗ್ಬೋದಲ್ಲ, ಆದರೆ ನನ್ನ ಹತ್ರ ಏನೂ ಕೀ ಇಲ್ಲ. ಸೊ ಬನ್ನಿ ಫಸ್ಟ್ ಅಟೆಂಪ್ಟ್ಗೆ ಹೋಗ್ತಾ ಇದ್ದೀನಿ. ಸೊ ವೆರಿ ಕ್ಯೂರಿಯಸ್ ಆಗಿರುತ್ತೆ ಇದಂತೂ. ಸೊ ಬೇಗ ಬೇಗ ಓಡ್ಬೋದು, ಐ ಆಮ್ ಕಮಿಂಗ್ ಅಂತ ಬರ್ತಾ ಇದ್ದಾರೆ ಅವರಮ್ಮ. ಸೊ ಬಾಗಿಲಿಂದನೇ ಇದ್ದೀನಿ ಇಲ್ಲಿ. ಸೊ ಬಂದರು ಗೈಸರಮ್ಮ. ಸೊ ಈಗ ಹೋಗಿ ನೋಡ್ತಾರೆ, ಬಟ್ ಗೇಟ್ ನಂತರೂ ತೆಗಿಯಲ್ಲ. ತುಂಬ ಸಲಿನೇ ಪ್ರಯತ್ನ ಪಡಬೇಕಾಗುತ್ತೆ. ಅವ್ರ ಅಮ್ಮ ಏನಾದರೂ ಗೇಟ್ ತೆಗಿಬೇಕಂದ್ರೆ ನೋಡಿ ಅಲ್ಲಿ ಹೋಗಿ ಬೈತಾ ಇರ್ತಾರೆ. ರೆಗ್ಯುಲರಾಗಿ ಅದೇ ಥರನೇ ಬೆಲ್ ರಿಂಗ್ ಮಾಡ್ತಾಯಿದ್ರೆ ಅವ್ರ ಅಮ್ಮ ಗೇಟ್ ತೆಕ್ಕೊಂಡು ಆಚೆ ಹೋಗಿ ಬೈತಾರೆ. ಸೊ ಆ ಗೇಟ್ ತೆಗೆದಾಗ ನಮಗೊಂದು ಚಾನ್ಸ್ ಸಿಗುತ್ತೆ ನೋಡಿ ಎಸ್ಕೇಪ್ ಆಗೋಕ್ಕೆ. ಸೊ ಆವಾಗ ಎಸ್ಕೇಪ್ ಆಗಬೇಕು. ತುಂಬ ಅಂದರೆ ತುಂಬ ಪೇಷನ್ಸ್ ಬೇಕು. ಲಾಸ್ಟ್ ಇದ್ರಲ್ಲಿ ಕೂಡ ಇದನ್ನು ಹೇಳಿದ್ದೆ. ಸೊ ಈಗ ಸೆಕೆಂಡ್ ಅಟೆಂಪ್ಟು ಬೇಗ ಹೋಗಬೇಕು. ಬರ್ತಾ ಅವ್ರ ಅಮ್ಮ ತುಂಬ ಫಾಸ್ಟ್ ಆಗ್ತಾರೆ ಕೋಪದಿಂದ. ಸೊ ಅದನ್ನು ಕೂಡ ನಾವು ಎಚ್ಚರಿಸ್ಕೊಬೇಕು. ಸೊ ನಾವು ಬಂದರು ಗೈಸ್. ಸೊ ಈ ಸಲ ನಂತರೂ ತೆಗಿಯಲ್ಲ. ಸೊ ನೋಡೋಣ, ಒಂದು 8 ಇಲ್ಲ 9 ಅಟೆಂಪ್ಟ್ಗೆ ತೆಗಿತಾರೆ. ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರಬೇಕು. ಶಿಟ್ ಗೈಸ್, ಅವರಮ್ಮ ಕ್ರಿಸ್ಮಸ್ ಟ್ರೀಗೆ ವಾಟರ್ ಮಾಡೋಕ್ಕೆ ಮತ್ತೆ ಆಚೆ ಬರ್ತಾರೆ. ಒಳಗೋಗಿ ಇಲ್ಲೇ ನಿಂತಿರ್ತೀನಿ, ಯಾಕಂದರೆ ಡೋರ್ ತೆಗಿರೋ ಗೊತ್ತಾಗುತ್ತೆ. ನೋಡಿ ಬಂದರು. ಸೊ ಇವಾಗ ಅವ್ರಮ್ಮ ಹೋಗಲಿ, ಆಮೇಲೆ ರೂಮ್ ಒಳಗಡೆ ಹೋಗ್ತೀನಿ. ಸೊ ಕ್ರಿಸ್ಮಸ್ ಟ್ರೀ ವಾಟರ್ ಮಾಡ್ತಾರೆ. ಇವಾಗ ನಾನು ಬೆಲ್ ರಿಂಗ್ ಮಾಡಿದ್ರು ಕೂಡ ಅಲ್ಲೇ ಇರ್ತೀನಲ್ವ, ಸೊ ಗೊತ್ತಾಗುತ್ತೆ. ಇವಾಗ ನಾವೇನು ಕೂಡ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅವ್ರ ಅಮ್ಮ ಕ್ರಿಸ್ಮಸ್ ಟ್ರೀ ವಾಟರ್ ಮಾಡಿ ಬರಲಿ. ಸೊ ಅದಾದ್ಮೇಲೆ ಸಿಗ್ತೀನಿ, ಅಲ್ಲಿ ತನಕ ವೆಯ್ಟ್ ಮಾಡಿ ಇವರಮ್ಮ ಕ್ರಿಸ್ಮಸ್ ಟ್ರೀ ವಾಟರ್. ಸೊ ಗೈಸ್, ಇವಾಗ ಅವರಮ್ಮ ಕ್ರಿಸ್ಮಸ್ ಟ್ರೀನ ವಾಟರ್ ಮಾಡಾಯಿತು. ಸೊ ಈಗ ಮತ್ತೆ ಕಿಚನ್ ಒಳಗಡೆ ಹೋಗಿದ್ದಾರೆ. ಸೊ ಮತ್ತೆ ಥರ್ಡ್ ಅಟೆಂಪ್ಟ್ನ ಮಾಡೋಣ ಬನ್ನಿ ಅಂತ ಹೇಳ್ತಾ ಹೋಗ್ತಾ ಇದ್ದೀನಿ. ಇವಾಗಿಂದ ತುಂಬ ಅಂದರೆ ತುಂಬ ಫಾಸ್ಟ್ ಆಗ್ತಾರೆ ಇವರಮ್ಮ ಕೋಪಕ್ಕೆ. ಸೊ ಈಗ ಸ್ವಲ್ಪ ನಾವು ಕೂಡ ಫಾಸ್ಟ್ ಆಗಬೇಕು. ಸೊ ಲಾಸ್ಟ್ಗಂತೂ ಕಿಡ್ಚ್ಕೊಂಡು ಹೆಂಗೆ ಬರ್ತಾರೆ ಗೊತ್ತಾ? ಓ ಮೈ ಗಾಡ್, ನಿಜವಾಗ್ಲೂ ನಮಗೆ ಏನು ಶಿಟ್ ಗೈಸ್, ಇವರಪ್ಪ ಟಾಯ್ಲೆಟಿಗೆ ಬರ್ತಾ ಇದ್ದಾನೆ. ಓ ಗೈಸ್, ಈಗ ಎಲ್ಲಿಂದ ಎಸ್ಕೇಪ್ ಆಗಲಿ? ಇಲ್ಲೇ ಕಿಚನ್ ಒಳಗಡೆ ಹೋಗಿ ಬಚ್ಚಿಕೊಂತೀನಿ. ಶಿಟ್, ಇವರಮ್ಮ ಬಂದುಬಿಟ್ರೆ ಈಗ. ಶಿಟ್ ಗಾಯ್ಸ್, ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಅವರಪ್ಪ ಪಾಸ್ ಆದ. ಬೇಗ ಹೋಗ್ಬೇಕು, ಇಲ್ಲಾಂದ್ರೆ ಇವ್ರಮ್ಮ ಬರ್ತಾರೆ ಗೈಸ್. ಎಂಥ ಸಾವು ಮರ. ಬೇಗ ರೂಮ್ ಒಳಗಡೆ ಹೋಗ್ಬೇಕು ಗೈಸ್. ಈ ಕತ್ಲಲ್ಲಿ ಏನೂ ಕಾಣಿಸ್ತಾನೆ ಇಲ್ಲ. ಓಕೆ, ಇಲ್ಲೇ ಡೋರಿಂದನೇ ಇರ್ತೀನಿ ಗೈಸ್. ಅವರಮ್ಮ ಹೋದರು, ಬಟ್ ಇವಾಗ ನಾನು ರೂಮ್ ಒಳಗಡೆ ಹೋಗಿಲ್ಲ ಅಂದರೆ ಅವರಪ್ಪ ಬಾತ್ರೂಮಿಂದ ಆಚೆ ಬಂದಾಗ ನಾನು ಕಾಣಿಸ್ಕೊತೀನಿ. ಸೊ ಇಲ್ಲ, ಕೂಲ್ ಏನೂ ಆಗಿಲ್ಲ. ಓ ಮೈ ಗಾಡ್, ಅವರಪ್ಪ ನೋಡಿ ಗೈಸ್, ಅವರಪ್ಪನೂ ಬರ್ತಾರೆ, ಅವ್ರ ಅಮ್ಮನೂ ಬರ್ತಾರೆ. ಸಿಗಾಕೊಂಡಿದ್ರೆ ಮಾತ್ರ 3 ಅಟೆಂಪ್ಟ್ಸ್ ಇರುತ್ತೆ. ಲಾಸ್ಟ್ ವಿಡಿಯೋದೇ ಹೇಳಿದ್ದೆ 1 ಅಟೆಂಪ್ಟ್ ಡಮಾರ್ ಆಗ್ತಿತ್ತು. ಸೊ ನೆಕ್ಸ್ಟ್ ಅಟೆಂಪ್ಟ್ಗೆ ಹೋಗೋಣ ಬನ್ನಿ ಗೈಸ್. ಸೊ ನೋಡಿ, ಈಗ ತಾನೇ ಅವರಪ್ಪ ಮುಗಿಸ್ಕೊಂಡು ಹೋದ. ಈಗ 4th ಅಟೆಂಪ್ಟು ಹೋಗೋಣ ಬನ್ನಿ. ಇವರಪ್ಪ ಏನಾದರೂ ಆಚೆ ಬಂದರೆ ಅದೇ ಕಷ್ಟ. ಸೊ ಬೇಗ ಓ ಗೈಸ್, ಈಗ ತಿರುಗಿ. ಓಕೆ ಇಲ್ಲಿ ಬಚ್ಚಿಕೊಂಡ್ರೂ ಕಾಣಲ್ಲ. ಗುಡ್ಡು, ಈ ಪ್ಲೇಸ್ ಕೂಡ ಚೆನ್ನಾಗೇನೆ ಇದೆ. ಇಲ್ಲಿ ಬಚ್ಚಿಕೊಂಡ್ರು ಕೂಡ ಕಾಣಲ್ಲ. ನೋಡಿ ಗೈಸ್, ಅಲ್ಲಿ ಹೋಗಿ ಬೈತಿರ್ತಾರೆ ಅವರು. ಇವನ ಫ್ರೆಂಡಲ್ಲಿ ಆಟ ಆಡ್ತಿರ್ತಾನೆ, ಈ ಕ್ಯಾರೆಕ್ಟರ್ ಫ್ರೆಂಡು. ಸೊ ಅವನಿಗೆ ಬೈತಾ ಇರ್ತಾರೆ. ಸೊ ಈಗ ನೆಕ್ಸ್ಟ್ ಅಟೆಂಪ್ಟ್ ಗೈಸ್. ಸೊ ಬನ್ನಿ, ಈ ಅಟೆಂಪ್ಟಲ್ಲಿ ಏನಾದರೂ ಫಾಸ್ಟಾಗಿ ಬಂದು ಅಥವಾ ತೆಗಿತಾರ ನೋಡೇ ಬಿಡೋಣ. ಸೊ ನೋಡಿ ಗೈಸ್, ಈ ಥರ ಕಿಡ್ಚ್ಕೊಂಡು ಎಷ್ಟು ಬೇಗ ಓಡಿ ಬರ್ತಾರೆ ಅಂದರೆ ನೋಡಿ, ನಂಗೆ ಟೈಮೇ ಇರಲಿಲ್ಲ ರಿಯಾಕ್ಟ್ ಮಾಡೋಕ್ಕೆ, ಅಷ್ಟು ಬೇಗ ಓಡಿ ಬಂದರು ಇವರಪ್ಪ ಬೇರೆ ಫುಟ್ಬಾಲ್ ನೋಡ್ಕೊಂಡು ಕಿಡ್ಚ್ತಾ ಇರ್ತಾನೆ ಅಮ್ಮ. ಅದು ಹೆದರಿಕೆ ಆಗಿಬಿಡುತ್ತೆ. ಸೊ ಯಾವಾಗ ಎಲ್ಲಿ ಬರ್ತಾರೆ ಅಂತಲೇ ಗೊತ್ತಾಗಲ್ಲ. ಮೊದಲೇ ಹೀಗೆ ಮಾಡ್ಬೇಕಾದ್ರೆ ಗೂಸ್ ಬಂಪ್ಸ್ ಬರ್ತಿರುತ್ತೆ. ಶಿಟ್, ಇದೆಂತ ಸಾವು ಮರ. ಈಗ ಮತ್ತೆ ಅವರಮ್ಮ ಟ್ರೈನ ವಾಟರ್ ಮಾಡಬೇಕಂತೆ. ಆ ಟ್ರೈ ಏನು ಬದುಕಬೇಕಾ ಹೋಗ್ಬೇಕಾ ಗೈಸ್? ಇವರಮ್ಮ ಈ ರೇಂಜಿಗೆ ಆಗಲೆಲ್ಲ ಒಂದು 20 ನಿಮಿಷಕ್ಕೆ ಒಂದ್ಸಲಿ ವಾಟರ್ ಮಾಡೋಕ್ಕೋದ್ರೆ ಓ ಮೈ ಗಾಡ್. ಇವಾಗ ಅವರಮ್ಮ ಕ್ರಿಸ್ಮಸ್ ಟ್ರೀನ ವಾಟರ್ ಮಾಡಿ ಬರಲಿ, ಅಲ್ಲಿ ತನಕ ಕಾಯೋಣ ಗೈಸ್. ಈಗ ಮತ್ತೊಂದು ಅಟೆಂಪ್ಟ್ನ ಟ್ರೈ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಅವರಮ್ಮ ಕ್ರಿಸ್ಮಸ್ ಟ್ರೀ ವಾಟರ್ ಮಾಡಿ ಕಿಚನ್ ಒಳಗಡೆ ಹೋದರು. ಸೊ ಬನ್ನಿ ಗೈಸ್, ಮತ್ತೊಂದು ಅಟೆಂಪ್ಟ್ನ ಟ್ರೈ ಮಾಡಿಬೇಡೋಣ. ಸೊ ಇನ್ನೂ 2 more ಅಟೆಂಪ್ಟ್ಸು ಓಪನ್ ಮಾಡ್ಬೋದೇನೋ ಅಂತ ಒಂದು ಇದಿದೆ. ಓ ಮೈ ಗಾಡ್, ಇವರಮ್ಮ ಏನು ಗೈಸ್ ಹಿಂಗೆ ಕಿರ್ಚಿದ್ರು, ಮನೆಯೆಲ್ಲ ಎಕೋ ಹೊಡಿತು. ಮೈ ಗಾಡ್, ನಿಜವಾಗ್ಲೂ ಗೈಸ್. ಓ ಮೈ ಗಾಡ್, ನಾನು ಹೆಡ್ಫೋನ್ ಹಾಕ್ಕೊಂಡು ಆಡ್ತಿರೋದಕ್ಕೂ ಕಿವಿನೇ ಗುಯಿ ಅಂದ್ಬಿಡ್ತು ನನಗೆ. ಓ
ಓ ಮೈ ಗಾಡ್, ಇವರಮ್ಮ ಕಿರ್ಚಿದ್ದಕ್ಕೂ ಮನೆಯೆಲ್ಲ ಎಕ್ಕೋ ಹೊಡಿತು ಗೈಸ್. ಓ ಮೈ ಗಾಡ್, ಇಷ್ಟು ಜೋರಾಗಿ ಯಾರಾದರೂ ಕಿರ್ಚ್ತಾರ? ಓ ಗೈಸ್, ಇವರಪ್ಪ ಟಾಯ್ಲೆಟಿಗೆ ಬರ್ತಾಯಿದ್ದಾನೆ. ಅಯ್ಯಯ್ಯೋ, ಇವಾಗ ಏನು ಗೈಸ್ ಮಾಡೋದು? ಶಿಟ್, ಅವ್ರ ಅಮ್ಮಂಗೂ ಗೊತ್ತಾಯ್ತು ಅಂದ್ಕೊತೀನಿ ಗೈಸ್. ಇವಾಗ ನನ್ನ ನೋಡಿದ್ರೆ ಅವ್ರ ಅಮ್ಮನೂ ಅಲ್ಲೇ ಬರ್ತಾಯಿದ್ದಾರೆ. ಸಿಗಾಕೊಂಡೆ ಗೈಸ್ ಡಮಾರು. ಇವರಪ್ಪ ಹಿಡ್ಕೊಂಡ ನನ್ನ. ಶಿಟ್, ಒಂದು ಅಟೆಂಪ್ಟ್ ಹೋಯ್ತು ಗೈಸ್. 20 ಸ್ಕ್ವಾಟ್ಸ್ ಮಾಡಬೇಕಂತೆ ಗೈಸ್. ಅಯ್ಯೋ ದೇವಾ, 20 ಸ್ಕ್ವಾಟ್ಸ್ ಮಾಡಿ ಸಿಗ್ತೀನಿ ಗೈಸ್. ಅಲ್ಲಿ ತನಕ ಕಾಯಿ ಗೈಸ್. ಕೊನೆಗೂ 20 ಸ್ಕ್ವಾಟ್ಸ್ ಮುಗಿಸಿ ಕೊನೆಗೂ ರೂಮಿಗೆ ಬಂದೆ. ಒಂದು ಅಟೆಂಪ್ಟ್ ಡಮಾರಾಯಿತು ಸಿಗಾಕೊಂಡು. ಸೊ ಅಂದ್ರೂ ನಾನು ನಿಲ್ಲಿಸಲ್ಲ. ಸೊ ಬನ್ನಿ ಗೈಸ್, ಹಿಂಗೆ ಟ್ರೈ ಮಾಡ್ತಿರೋಣ. ಸೊ ಪಕ್ಕ ಏನಾದರೂ ಹಾಗೆ ಆಗುತ್ತೆ. ಸೊ ಈಗ ಮತ್ತೊಂದು ಅಟೆಂಪ್ಟ್ನ ನೋಡಿ ಗೈಸ್, ಬರ್ತಾ ಫಾಸ್ಟ್ ಆಗ್ತಾರೆ ಅಂದಿದ್ದಲ್ಲ ನೋಡಿ. ಆ ಡೋರ್ ಹೆಂಗೆ ತೆಗಿತಾರೆ ಅಂದರೆ ಡೋರೇ ಕಿತ್ಕೊಂಡು ಹೋಗ್ಬೇಕು, ಹಂಗೆ ತೆಗಿತಾರೆ ಇವರಮ್ಮ ಗೈಸ್. ಈಗ ಮತ್ತೊಂದು ಅಟೆಂಪ್ಟು. ಸೊ ಬನ್ನಿ, ಬರ್ತಾ ತುಂಬ ಕ್ಲೋಸ್ ಆಗ್ತಾಯಿದೆ. ಸೊ ಹೋಪ್ ಇಟ್ಕೊಂಡಿದ್ದೀನಿ ಇನ್ನೇನು ಒಂದು 2-3 ಅಟೆಂಪ್ಟಲ್ಲಿ ಏನು ಇವರಮ್ಮ ಗೇಟ್ನ ತೆಗಿಬೋದು ಅಂತ. ಸೊ ಹೋಪಿಂದನೇ ಟ್ರೈ ಮಾಡ್ತಾಯಿದ್ದೀನಿ. ಸೊ ಈ ಕಡೆ ಬಂದೆ ಆ ಗೋಡೆ ಹತ್ರ, ಅಲ್ಲೇ ಆ ಕಡೆನೇ ತಿರ್ಕೊಂಡ್ಬಿಟ್ಟೆ. ಆ ಕಡೆ ತಿರ್ಕೊಂಡ್ರೆ ಕಾಣಿಸುತ್ತಂತ. ಯಾರದು ಅಷ್ಟೊಂದು ಕಿಲಾಡಿ ನನ್ನ ಮಗ ಅಂತ ಆಚೆ ಹೋಗಿ ಬೈತಾ ಇದ್ದಾರೆ. ಮತ್ತೊಂದು ಅಟೆಂಪ್ಟ್ ಗೈಸ್. ಸೊ ಈ ಅಟೆಂಪ್ಟಲ್ಲಿ ಏನಾದರೂ ಓಪನ್ ಮಾಡ್ತಾರಾ? ಗೈಸ್, ಎಷ್ಟು ಬೇಗ ಬಂದರೂ ಗೊತ್ತಾ ಗೈಸ್, ಇವರಮ್ಮ ರಿಯಾಕ್ಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಐ ಥಿಂಕ್ ಈ ಸಲಿನೂ ತೆಗಿಯಲ್ಲ ಅಂದ್ಕೊಂಡಿರ್ತೀನಿ. ಓ ಗೈಸ್, ತೆಗೆದ್ರು ಗೈಸ್. ಒಳ್ಳೆ ಚಾನ್ಸು. ಓಡು ಗೈಸ್. ಇದನ್ನು ನಾನು ಹೇಳ್ತಿದ್ದು, ಸ್ಮಾಲ್ ಗೇಟ್ ತೆಗೆದು ಅವರಮ್ಮ ಅಲ್ಲಿ ಹೋಗಿ ಬೈತಾರೆ ಅಂತ. ಸೊ ಕೊನೆಗೂ ಬಂದಾಯಿತು. ಸೊ ಓಡು ಕಮಾನ್. ಎಸ್ ಗೈಸ್, ಕೊನೆಗೂ ಕಂಪ್ಲೀಟ್ ಮಾಡಾಯಿತು ನಾನು ಈ ಚಾಲೆಂಜ್ನ. ಕೊನೆಗೂ ಕಂಪ್ಲೀಟ್ ಮಾಡಾಯಿತು. ಎಸ್ಕೇಪ್ ಆದ ನಾನು. ಈ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀನಿ. ಇದಕ್ಕಾದ್ರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು ಗೈಸ್. ಇಂಥ ಒಂದು ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀನಿ ಗೈಸ್ ನಾನು. ವಾವ್, ಆಸಮ್ ಅಂತಲೇ ಹೇಳ್ಬೋದು ಗೈಸ್. ನಾನು ಹೇಳೋದೇನು ಗೊತ್ತಾ, ನೀವು ಒಂದ್ಸಲಿ ಈ ಗೇಮ್ನ ಆಡಿ ಗೈಸ್. ಏನು ಸಕ್ಕತ್ತಾಗಿದೆ ಅಂತ. ಇನ್ನೂ ಎಷ್ಟೊಂದು ಎಸ್ಕೇಪ್ ಇದೆ. ಇದನ್ನೆಲ್ಲ ಬೇಕಂದರೆ ನೀವು ಕಾಯಬೇಕಾಗುತ್ತೆ. ಇನ್ನು ಎಷ್ಟೊಂದು ವೀಡಿಯೋಸ್ ಬರುತ್ತೆ ಈ ಗೇಮ್ ಬಗ್ಗೆನೇ. ಸೊ ನೀವು ಒಂದ್ಸಲಿ ಆಡಿ ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ಸ್ಮಾಲ್ ಗೇಟ್ ಎಸ್ಕೇಪು ಎಷ್ಟು ಅಟೆಂಪ್ಟ್ಸ್ ಮಾಡಿದ್ದು, ಮೈ ಗಾಡ್. ಸೊ ಗೈಸ್, ಈ ವಿಡಿಯೋನ ಇಲ್ಲಿ ಹೇಳಿ ಮಾಡ್ತಿದ್ದೀನಿ. ಈ ವಿಡಿಯೋ ಸ್ಟ್ರೈಕ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗ್ತೀನಿ. ಅದೇ ತನಕ ಟಾಟಾ, ಟೇಕ್ ಕೇರ್, ಬಾಯ್, ಲೆಟ್ಸ್ ಗೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.